ಮೊದಲನೇದಾಗಿ ಎಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ಕೃಷ್ಣನ್ ತುಳಸಿ ನಮಸ್ಕಾರಗಳು. ಈ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಇರುತ್ತೆ ಅಲ್ವಾ? ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಹಾಗಾದರೆ ಬನ್ನಿ, ನಾನು ನಿಮಗೆ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪುಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಮಡಿಕೆಯಲ್ಲಿ 1 ಕಪ್ ಧನಿಯಾ ಕಾಳು, 1 ಕಪ್ ಆಗೋಷ್ಟು ಚಕ್ರ ಮೊಗ್ಗು ಹಾಗೂ ಜಾಪತ್ರೆನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಮಡಿಕೆ ಮೊದಲೇ ಬಿಸಿ ಇರೋ ಕಾರಣ ತುಂಬ ಕಡಿಮೆ ಉರಿಯಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲಿ ಅಜ್ಜಿರು, ನಮ್ಮ ಅಮ್ಮಂದಿರು ಎಲ್ಲರೂ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ತರಕಾರಿನ ಬೇಯಿಸೋದು, ಸಾರು, ರಸಮ್ ಅಷ್ಟೇ ಯಾಕೆ, ನಾನ್ ವೆಜ್ ಕೂಡ ಮಡಿಕೆಯಲ್ಲೇ ಮಾಡ್ತಾಯಿದ್ರು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ. ಆಮೇಲೆ ಸ್ವಲ್ಪ ಕಲ್ಲು ಹೂವು, ಸ್ವಲ್ಪ ಏಲಕ್ಕಿ, ಈ ಎರಡೂ ಸಾಂಬಾರು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮಡಿಕೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಸ್ಟೀಲ್ ಚಮಚಗಳನ್ನು ಯೂಸ್ ಮಾಡಬೇಡಿ. ಮಡಿಕೆ ಕ್ರ್ಯಾಕ್ ಆಗೋ ಚಾನ್ಸು ಹೆಚ್ಚಾಗಿರುತ್ತೆ. ಹಾಗೆ ನಿಧಾನವಾಗಿ ಕಲಕ್ತಾ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಕ್ಕೆ, ಲವಂಗ ಹಾಗೆ ಮೆಣಸು ಕೂಡ ಬೆರೆಸಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಸಾಂಬಾರು ಪದಾರ್ಥಗಳು ಒಂದೇ ಸಮವಾಗಿ ಹುರ್ಕೋಬೇಕು. ನಿಮಗೆ ಗೊತ್ತಾ, ನಮ್ಮ ಭಾರತ ದೇಶಕ್ಕೆ ಗೋಲ್ಡನ್ ಬರ್ಡ್ ಅಂತ ಕರಿತಾ ಇದ್ರು ವಿದೇಶದವರು. ಬಂಗಾರ, ಬೆಳ್ಳಿ, ವಜ್ರ ಅಷ್ಟೇ ಅಲ್ಲದೆ ನಮ್ಮ ಸಾಂಬಾರು ಪದಾರ್ಥಗಳಿಗೂ ಕೂಡ ತುಂಬಾ ಬೇಡಿಕೆ ಇತ್ತು. ಅದರ ಘಮ ವಿದೇಶಿಯರ ಗಮನ ಸೆಳೀತಾ ಇತ್ತಂತೆ. ಸ್ವಲ್ಪ ಸಾಜೀರ ಕೂಡ ಬೆರೆಸ್ತಾ ಇದ್ದೀನಿ. ಕಲರು ಬ್ರೌನ್ ಕಲರ್ ಆಗೋವರೆಗೂ ಕೈ ಬಿಡದೆ ಕಲಿಸ್ತಾನೇ ಇರಬೇಕಾಗತ್ತೆ. ಈಗ ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ನಾನು ಫಸ್ಟೇ ಹೇಳ್ದಂಗೆ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆಗಿದೆ, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಹಾಗೆ ಘಮನೂ ಬರ್ತಾ ಇದೆ. ಈಗ ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡೋದಕ್ಕೋಸ್ಕರ ಒಂದು ಟ್ರೇಯಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣುಪಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನು ತುಂಬ ದಿನದವರೆಗೂ ಸ್ಟಾಕ್ ಮಾಡ್ಕೋಬೋದು, ಏನೂ ಆಗಲ್ಲ. ನೋಡಿ, ಫೈನಾಗಿ ಪೌಡರ್ ಆಗಿದೆ, ಘಮ ಕೂಡ ಬರ್ತಾ ಇದೆ. ನಾನು ತೋರಿಸಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.